ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಈ 2020 ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಏನು ನಡೆಯುತ್ತೆ, ಅದು ಲವ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಅಥವಾ ಯಾವುದೇ ಥರ ಪರ್ಸ್ನಲ್ ಪ್ರಾಬ್ಲಮ್ ಯಾವುದೇ ಆಗಿರ್ಬೋದು. ಸೊ ನಿಮ್ಮ ಒಂದು ಲೈಫಲ್ಲಿ ಈ ತಿಂಗಳು ಏನು ನಡೆಯುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಮಾರ್ಚ್ ತಿಂಗಳಲ್ಲಿ ಏನು ನಡೆಯುತ್ತೆ, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಮಾರ್ಚ್ ತಿಂಗಳಲ್ಲಿ ಏನು ನಡೆಯುತ್ತೆ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಮಾರ್ಚ್ ಲೈಫಲ್ಲಿ ಮಾರ್ಚ್ ತಿಂಗಳಲ್ಲಿ ಏನು ನಡೆಯುತ್ತೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸಲ್ಟ್ ಆದರೆ ಅಷ್ಟಾಗುತ್ತೆ. ಸೊ ಫಸ್ಟ್ ಪ್ರೀತಿ ವಿಚಾರಕ್ಕೆ ಬರೋಣ. ಸೊ ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತಾಯಿದ್ರೆ ಆ ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ ಮತ್ತು ನಿಮ್ಮ ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ ಗಲಾಟೆಗಳಾಗ್ತಾ ಇರ್ಬೋದು. ಅಂದರೆ ಗಲಾಟೆ ಅಂದರೆ ಈಗ ನೀವು ಮತ್ತು ಅವ್ರಿಗೆ ಸಪ್ರೇಷನ್ ಅಥವಾ ಡಿಸ್ಟೆನ್ಸ್ ಇವೆಲ್ಲದರಿಂದ ಗಲಾಟೆಗೆ ದೂರ ಆಗಿರ್ಬೋದು, ಇದು ಪ್ರೀತಿ ವಿಚಾರದಲ್ಲಿ. ಸೊ ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರು ಪ್ರೀತಿ ಇರೋದ್ರಿಂದ ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ನೀವು ಈ ಪ್ರೀತಿಯಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ತುಂಬ ವರ್ಕ್ ಮಾಡ್ತೀರ, ತುಂಬ ಎಫರ್ಟ್ಸ್ ಕೂಡ ಆಗ್ತೀರಾ. ಸೊ 8 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಹಾರ್ಡ್ ವರ್ಕ್ ತುಂಬ ಮಾಡ್ತೀರಾ. ಇಷ್ಟು ದಿವಸ ನೀವು ಏನು ಮಾಡಿ ತುಂಬ ಟಯರ್ಡಾಗಿ ಒಂದು ಮೂರನೇ ವ್ಯಕ್ತಿ ಯಾವುದೇ ಆಗಿರ್ಬೋದು ನಿಮ್ಮ ಪ್ರೀತಿ ವಿಚಾರದಲ್ಲಿ, ಅದು ಒಂದು ಕೆರಿಯರು ಅಥವಾ ಫೈನಾನ್ಷಿಯಲ್ ಇಶ್ಯೂ ಅಥವಾ ಸೊಸೈಟಿ ಪ್ರಾಬ್ಲಮ್ಮು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಮು, ಹೆಲ್ತ್ ಇಶ್ಯೂ ಅಥವಾ ಇನ್ನೊಬ್ರದ್ದು ಯಾರೋ ಡಿಸ್ಟರ್ಬೆನ್ಸು ಅಥವಾ ಫ್ಯಾಮಿಲಿ ಡಿಸ್ಟರ್ಬೆನ್ಸು ಅಥವಾ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪು ಯಾವುದೇ ಆಗಿರಲಿ. ಸೊ ಅಥವಾ ಬೇರೆ ಯಾರಾದರೂ ಫ್ರೆಂಡ್ಸ್ ಇನ್ವಾಲ್ವು, ಎನಿಮೀಸು ಅಥವಾ ನಿಮ್ಮ ಒಂದು ಪ್ರೀತಿಗೆ ಯಾರಾದ್ರೂ ಅಡ್ಡ ವಿಚಾರ ಯಾವುದೇ ಬಂದಿದ್ರೇನು ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಎಲ್ಲ ಪ್ರಾಬ್ಲಮ್ಮು ಈ ಒಂದು ಮಾರ್ಚ್ ತಿಂಗಳಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಆ ಪ್ರಾಬ್ಲಮ್ಸು ಕಂಪ್ಲೀಟ್ ಆಗೋಗುತ್ತೆ. ನಿಮ್ಮ ಮನಸ್ಸಲ್ಲಿ ನೀವು ಫಿಕ್ಸಡ್ ಆಗಿ ಕಂಪ್ಲೀಟ್ ಮಾಡಿಬಿಡ್ತೀರ. ಸೊ ಆಮೇಲೆ ಏನು ಬಂದಿದೆ ಅಂದರೆ 8 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದರೆ ನೀವು ವರ್ಕ್ ಮಾಡ್ತೀರಾ. ಇಷ್ಟು ದಿನ ನೀವು ಏನು ಕಷ್ಟಪಟ್ಟು ತುಂಬ ಈ ಪ್ರೀತಿಯಲ್ಲಿ ನೋವು ಅನುಭವಿಸ್ತಿದ್ರಲ್ಲ, ಇಷ್ಟು ದಿವಸ ಅನುಭವಿಸ್ಬಿಟ್ಟಿದ್ರ. ಸಪ್ರೇಷನ್ ಆಗಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು, ಯಾವುದೇ ಥರ ಒಂದು ಕಷ್ಟ, ಹೆಲ್ತ್ ಇಶ್ಯೂ ಯಾವುದೇ ಆಗಿರ್ಬೋದು, ಯಾವುದೇ ಸಮಸ್ಯೆ, ಕೆರಿಯರಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಮನೆ ಪ್ರಾಬ್ಲಮ್ ಆಗಿರ್ಬೋದು, ಮನೇಲಿ ಗಲಾಟೆ ಆಗಿರ್ಬೋದು, ಅಥವಾ ಫ್ಯಾಮಿಲಿಗೆ ವಿಚಾರ ಗಲಾಟೆ, ಅಥವಾ ಸೊಸೈಟಿಯಲ್ಲಿ ಗಲಾಟೆ ಆಗಿರ್ಬೋದು, ಅಥವಾ ಫಿಸಿಕಲ್ ಡಿಸ್ಟರ್ಬೆನ್ಸು, ಮೆಂಟಲ್ ಹೆಲ್ತು, ಡಿಪ್ರೆಷನ್ನು, ಯಾವುದೇ ಸಮಸ್ಯೆ, ಡಿಪ್ರೆಷನ್ಗೆ ಹೋಗಿರ್ಬೋದು, ಅಥವಾ ಓವರ್ ಥಿಂಕಿಂಗ್ ಇರ್ಬೋದು, ತುಂಬ ಟೆನ್ಷನ್ ಇರ್ಬೋದು, ಎಲ್ಲ ಪ್ರಾಬ್ಲಮಿಂದನೂ ಇಷ್ಟು ದಿವಸ ಅಳ್ತಾ ಇದ್ರಲ್ಲ ನೀವು, ಅಳ್ತಾ ಇರೋ ಪ್ರಾಬ್ಲಮಿಂದ ಇವಾಗ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಹಾಕಿ ಪ್ಲ್ಯಾನ್ ಹಾಕಿ ಇವಾಗ ಒಂದು ಹ್ಯಾಪಿ ಚೇಂಜಸ್ ಅನ್ನೋದು ಬರ್ತಾರೆ. ಸನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಒಂದು ಲೈಫಲ್ಲಿ ಈಗ ಬೆಳಕು ಹೆಂಗೆ ಸೂರ್ಯ ಬಂದಿದ್ದ ತಕ್ಷಣ ಇವಾಗ ರಾತ್ರಿ ಎಲ್ಲ ಕತ್ಲಾಗಿರುತ್ತೆ. ಸೊ ಬೆಳಗ್ಗೆ ಆಗಿದ ತಕ್ಷಣ ಬೆಳಗ್ಗೆ 6 ಗಂಟೆ ಶುಭೋದಯ ಆಗಿದ ತಕ್ಷಣ ಸೂರ್ಯ ಹೆಂಗೆ ಬಂದು ಬೆಳಕಾಗ್ತಾನೋ ಅದೇ ರೀತಿ ನಿಮ್ಮ ಒಂದು ಜೀವನ ಕೂಡ ಬೆಳಕಾಗುವಂಥ ಚಾನ್ಸ್ ಬರ್ತಾ ಇದೆ. ಈಗ ಈ ಮಾರ್ಚ್ ತಿಂಗಳಲ್ಲಿ ಅದೇ ನಡೆಯೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತಿದ್ರ, ಇಷ್ಟು ದಿವಸ ಕತ್ಲಿತ್ತಲ್ಲ ಡಾರ್ಕ್ ನೈಟಲ್ಲಿ, 10 ಆಫ್ ಸ್ವಾರ್ಡ್ಸ್, ಇಷ್ಟು ದಿವಸ ಡಾರ್ಕ್ ಕತ್ಲೆಯಲ್ಲಿ ಜೀವನ ಏನು ನಡೀತಾ ಇತ್ತು. ಸೊ ಈಗ ಒಂದೆಲ್ಲ ಬಾಧೆಗಳು, ಕಷ್ಟಗಳು, ಈ ಜೀವನದ ಸಾಕಪ್ಪ, ಇಷ್ಟು ದಿನ ಹೋರಾಡಿದ್ದು ಸಾಕು, ಇಷ್ಟೊಂದು ಪೈನು, ಇಷ್ಟೊಂದು ನೋವು, ಇಷ್ಟೊಂದು ಇದು, ಅದು ಯಾವುದೇ ವಿಚಾರದಾಗ ದುಡ್ಡುಗೋಸ್ಕರನಾದರೂ ಕಷ್ಟಪಡ್ತಾ ಇರ್ಬೋದು, ಪ್ರೀತಿಗೋಸ್ಕರ ಆದರೂ ಕಷ್ಟಪಡ್ತದೆ, ಅದು ಅಥವಾ ನಿಮ್ಮೊಂದು ಮನೇಲಾದರೂ ಪ್ರಾಬ್ಲಮ್ ಪಡ್ತಾರೆ, ಅಥವಾ ಫ್ಯಾಮಿಲಿ ವಿಚಾರ ಆದರೂ ಡಿಸ್ಟರ್ಬ್ ಆಗ್ತಿರ್ಬೋದು, ಅಥವಾ ಹೆಲ್ತ್ ವಿಚಾರದಲ್ಲಾದರೂ ಆಗಿರ್ಬೋದು. ಎಲ್ಲವೂ ರಿಕವರಿ ಆಗುತ್ತಾ ಇದೆ. ಸೊ ಆ ಎಲ್ಲವನ್ನು ಹೆಲ್ತ್ ವಿಚಾರ
ಹಣದ ವಿಚಾರ, ದುಡ್ಡಿನ ವಿಚಾರ, ಮನೇಲಿ ಗಲಾಟೆಗಳು, ತೊಂದರೆಗಳು ಎಲ್ಲವನ್ನು ಈಗ ನೀವು ಸಾಲ್ವ್ ಮಾಡ್ಕೊಳಕ್ಕೆ ಧೈರ್ಯನ ತಗೊಂಬಂದ್ಬಿಟ್ಟಿದ್ರ. ಸೊ ಆ ಧೈರ್ಯ ನಿಮ್ಗೆ ಯಾವಾಗ ಬರುತ್ತೋ ಆವಾಗ ನೀವು ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊತೀರ. ಬಗೆಹರಿಸ್ಕೊಂಡಿದ ತಕ್ಷಣ ಏನಾಗುತ್ತೆ, ಇಷ್ಟು ದಿವಸದಿಂದ ನೀವು ಪಡ್ತಾ ಇರೋ ನೋವೆಲ್ಲ ಹೋಗಿ ಈಗ ನಿಮ್ಗೆ ಬೆಳಕು ಬಂದಿದ್ದ ತಕ್ಷಣ ನಿಮ್ಮೊಂದು ಜೀವನದಲ್ಲೇ ಬೆಳಕು ಯಾವ ರೀತಿ ಬಂದಾಗ ಸಸ್ಯಗಳೆಲ್ಲ ಯಾವ ರೀತಿ ಬೆಳವಣಿಗೆ ಆಗಿ ಅದಕ್ಕೊಂದು ಶೈನಿಂಗ್ ಬರುತ್ತೆ. ಈಗ ರಾತ್ರಿ ಆದರೆ ಕತ್ಲೆ ಆದರೆ ಅದು ಒಂದು ಗಿಡ ಇವಾಗ ಒಂದು 10 ದಿವಸ ಕತ್ಲೆ ಆಗೋಗ್ಲಿ, ಬೆಳಕೇ ಇರಲ್ಲ ಈ ಲೋಕದಲ್ಲಿ. ಫುಲ್ ಕತ್ಲಿದ್ರೆ ಅವಾಗ ಏನಿರುತ್ತೆ, ಗಿಡಗಳು ಬೆಳೀತಾ, ಮರಗಳು ಬೆಳೀತಾ, ಸಸ್ಯಗಳು ಬೆಳೀತಾ, ಪ್ರಾಣಿ ಕುಲಗಳು ಇರುತ್ತಾ, ಯಾವುದೂ ಇರಲ್ಲ. ಒಂದು 10 ದಿವಸ ನರಕ ಅನುಭವಿಸುತ್ತೆ ಒಂದು ಗಿಡ ಆಗಲಿ, ಮರ ಆಗಲಿ. ಗಾಳಿ ಇಲ್ದಿರ ಸೂರ್ಯನ ಶಕ್ತಿ ಇದ್ರೇ ಒಂದು ಮರ ಅಥವಾ ಯಾವುದೇ ಒಂದು ಏನಂತಾರೆ ಅದನ್ನ, ಯಾವುದೇ ಒಂದು ಸಸ್ಯ ಆಗಲಿ, ಗಿಡ ಆಗಲಿ, ಮರ ಆಗಲಿ, ಅದಕ್ಕೊಂದು ಸಪೋರ್ಟ್ ಬೇಕು. ಆವಾಗಲೇ ಆ ಒಂದು ಅದು ಬೆಳವಣಿಗೆ. ಅದೇ ಥರ ನಿಮ್ಮ ಲೈಫಲ್ಲೂ ಅಷ್ಟೇ. ಇಷ್ಟು ದಿವಸದಿಂದ ನೀವು ಪಡ್ತಾ ಇರೋವಂಥ ಕಷ್ಟಗಳು, 10 ಆಫ್ ಸಾರ್ಟ್ಸ್ ಟ್ಯಾರೋಟ್ ಕಾರ್ಡ್ ಬಂದರೆ ಕತ್ಲೆ ಜೀವನ, ಎಷ್ಟು 10 ಕತ್ತಿಯಾಗಲಿ ಆ ವ್ಯಕ್ತಿನ ಕೆಳಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಆ ವ್ಯಕ್ತಿ 10 ಕತ್ತಿ ಅವನ ಮೈ ಮೇಲೆ ಹರಿತಾಗ್ಬಿಟ್ಟಿದೆ, ಅವನ ರಕ್ತ ಸೋರ್ತಾ ಇದೆ, ಆದರೂ ಆ ವ್ಯಕ್ತಿ ಅದನ್ನು ತಡ್ಕೊಂಡಿದ್ದಾನೆ. ಸೊ ಅದು ಎಂಡಿಂಗ್ ಆಗೋಯ್ತು. ಆ ಒಂದು ಪೇಸ್ ಎಂಡಿಂಗ್ ಆಗಿ ಇವಾಗ ನಿಮ್ಮ ಲೈಫಲ್ಲಿ ಬೆಳಕು ಬರ್ತಾ ಇದೆ. ಬೆಳಕಂದರೆ ಅದು ಯಾವ ರೀತಿ ಆದರೂ ತಗೊಳ್ಳಿ. ನಿಮ್ಮ ಒಂದು ಆಂತರಿಕದಲ್ಲಿ, ನಿಮ್ಮೊಂದು ಫಿಸಿಕಲ್ ಇನ್ನರಲ್ಲಿ, ನಿಮ್ಮೊಂದು ಮೆದುಳಲ್ಲಾಗಿರ್ಬೋದು, ನಿಮ್ಮೊಂದು ಬುದ್ಧಿ ಸಾಮರ್ಥ್ಯದಾಗಿರ್ಬೋದು, ಅಥವಾ ಮನಃಶಾಂತಿಯಲ್ಲಾಗಿರ್ಬೋದು. ಇವಾಗ ನೀವು ಒಂದು ಫಂಕ್ಷನ್ಗೆ ಹೋಗಿರ್ತೀರ, ಅಥವಾ ನಿಮ್ಗೆ ಇಷ್ಟ ಆಗೋದು ಒಂದು ಸಾಂಗ್ ನೀವು ಕೇಳಿದ ತಕ್ಷಣ, ಯಾವುದಾದ್ರೂ ಒಂದು ಲವ್ ಸಾಂಗ್ ಕೇಳಿದ ತಕ್ಷಣ ನಿಮಗೆ ಎಂಜಾಯ್ಫುಲ್ ಮೂಮೆಂಟು ಯಾವ ರೀತಿ ಖುಷಿ ಆಗುತ್ತೆ, ಅದೇ ಥರ ನಿಮ್ಗೆ ಇಷ್ಟವಾದ ಫೇವ್ರೆಟ್ ಸಾಂಗ್ ಕೇಳಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತೀರಾ. ಅದೇ ಥರ ನಿಮ್ಮ ಲೈಫಲ್ಲಿ ಈಗ ಸನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಅಷ್ಟೇ ಖುಷಿ ಅನ್ನೋದು ಬರ್ತಾ ಇದೆ. ಅದು ಯಾವುದೇ ವಿಚಾರದಾಗಿರ್ಬೋದು. ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಲವ್ ವಿಚಾರದಲ್ಲಾದ್ರೂ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಐತೆ. ಕೆರಿಯರ್ ವಿಚಾರದಲ್ಲಾಗಿರ್ಬೋದು ನಿಮ್ಗೊಂದು ಬ್ಲೆಸ್ಸಿಂಗ್ಸ್ ಐತೆ. ಫೈನಾನ್ಸ್ ವಿಚಾರದಲ್ಲಾಗಿದ್ರು ಒಂದು ಬ್ಲೆಸ್ಸಿಂಗ್ ಐತೆ, ಆಶೀರ್ವಾದ ಅನ್ನೋದು ಐತೆ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ 6 ಆಫ್ ಟ್ಯಾರೋಟ್ ಅಂತಾನೆ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ 6 ನಂಬರ್ಸ್ ಇರೋದ್ರಿಂದ. ಸೊ ನಿಮಗೊಂದು ದೆಸೆ ಅನ್ನೋದಿದೆ, ಶುಕ್ರ ದೆಸೆ ಅನ್ನೋದು. ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು, ಹೆಲ್ತ್ ವಿಚಾರದಲ್ಲಾಗ ಯಾವುದೇ ವಿಚಾರದ ಅದಿರೋದ್ರಿಂದ ಬಂದಿರೋದ್ರಿಂದ ನಿಮಗೆ ಇಷ್ಟು ದಿವಸ ಏನು ಕರ್ಮಗಳು, ಗಲಾಟೆಗಳು, ಎಷ್ಟು ಇವಾಗ ನೀವು ಇಷ್ಟು ದಿವಸ ಅನುಭವಿಸಿದ್ರಲ್ಲ, ಆ ತೊಂದರೆಗಳಿಗೆಲ್ಲ ಫೈಟ್ ಮಾಡಿ ಸಾಕಾಗ್ಬಿಟ್ಟೈತೆ ನಿಮಗೆ. ಯಾಕಂದರೆ 5 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ಇಷ್ಟು ದಿವಸದಿಂದ ನೀವು ಗಲಾಟೆ ಮಾಡಿ ಸುಸ್ತಾಗಿದ್ದು. ಒಂದು ಪ್ರಾಬ್ಲಮ್ ಅಂದರೆ ಏನೋ ದಿನ ಸಾಲ್ವ್ ಮಾಡ್ಕೊಬೋದು. ದಿನ ಹೊಡೆದಾಟ ಅಂದರೆ ಯಾವ ರೀತಿ ಸಾಲ್ವ್ ಆಗುತ್ತೆ? ಅದು ಯಾವುದೇ ಆ ಪ್ರಾಬ್ಲಮ್ ನೀವು ಯಾವಾಗಲಿಂದ ಅನುಭವಿಸ್ತಾ ಅನ್ನೋದು 5 ತಿಂಗಳಿಂದ ಆಗಿರ್ಬೋದು, ಅಥವಾ 5 ವಾರದಿಂದ ಆಗಿರ್ಬೋದು, ಅಥವಾ 5 ವರ್ಷದಿಂದ ಆಗಿರ್ಬೋದು. ಆ ಪ್ರಾಬ್ಲಮ್ ನೀವು ಅನುಭವಿಸ್ತಾನೆ ಇದ್ರೆ, ಅದು ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ಹಣದ ವಿಚಾರದಲ್ಲಿರ್ಬೋದು, ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ಅಥವಾ ಇನ್ಯಾವುದೋ ಪ್ರಾಬ್ಲಮಲ್ಲಾಗಿರ್ಬೋದು. 5 ಅನ್ನೋದು ಕಾಮನ್ ಆಗಿದೆ ಇಲ್ಲಿ. ಇವಾಗ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಗ್ಲೋವಿಂಗ್ ಅನ್ನೋದು ಬರ್ತಾ ಇದೆ. ಸೊ ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ನೀವೇನು ಬೇಜಾರು ಪಡಬೇಡಿ. ಯಾಕಂದರೆ ನಿಮ್ಗೆ ಯಾವುದೋ ಒಂಥರ ಆಶೀರ್ವಾದ ಇದೆ, ಯಾವುದೋ ಒಂಥರ. ಇವಾಗ ನಿಮಗೆ ಮನುಷ್ಯರ ಸಪೋರ್ಟ್ ಇಲ್ಲದೇ ಇರೋದ್ರೂ ದೇವರ ಸಪೋರ್ಟ್ ಅಂತೂ ಖಂಡಿತ ಇದೆ. ಅದು ಯಾವುದೇ ದೇವರಾಗಿರ್ಬೋದು, ನೀವು ನಂಬಿರೋ ಅಂಥ ದೇವರು, ಆ ದೇವ್ರ ಸಪೋರ್ಟ್ ಇರೋದ್ರಿಂದನೇ ನಿಮ್ಗೆ ಇಷ್ಟು ಬಾಧೆ ಬಂದರೂ ತಡ್ಕೊಂಡಿದ್ರು. ಈಗ ಒಬ್ಬ ವ್ಯಕ್ತಿಗೆ ಒಂದು ಪ್ರಾಬ್ಲಮ್ ಬಂದರೆ ಏನೋ ಬಗೆಹರಿಸ್ಕೊಂಡು ಹೋಗ್ಬೋದು. ಮೇಲಿಂದ ಮೇಲೆ ಪ್ರಾಬ್ಲಮ್ಸ್ ಬರ್ತಾಯಿದ್ರೆ ಆಗುತ್ತಾ? ಅದೇ ರೀತಿ ನೋಡಿ, ಇಲ್ಲಿ ಒಂದು ಸ್ವಾಡ್ ಇದ್ದರೆ ಏನೋ ತಡ್ಕೊಬೋದು. 10 ಸ್ವಾಡ್ಸ್ ಆಫ್ ಟ್ಯಾರೋಟ್ ಕಾರ್ಡ್ ಇರೋದ್ರಿಂದ 10 ಆಫ್ ಸ್ವಾಡ್ಸ್ ಒಂದು ಖಡ್ಗ ಚುಚ್ಚಿದ್ರೇ ಅದು ವ್ಯಕ್ತಿಗೆ ಎಷ್ಟು ಬಾಧೆ ಇರುತ್ತೆ. ಅಂಥದ್ದು 10 ಖಡ್ಗ ಚುಚ್ಚಿದ್ರಲ್ಲಿ ಇನ್ನೂ 9 ಅದ್ರ ಜೊತೆಗೆ ಸೇರಿಕೊಂಡ್ರೆ ಎಷ್ಟು ನೋವಿರುತ್ತೆ. ಅದೇ ರೀತಿ ಅಷ್ಟೇ ನಿಮ್ಮ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಇದ್ದರೆ ನೀವೇನೋ ಸಾಲ್ವ್ ಮಾಡ್ಕೊಬೋದು.
ಅಂಥದ್ದು ಇನ್ನೂ ಅದ್ರ ಜೊತೆಗೆ 10 ಜೊತೆ ಸೇರಿಕೊಂಡ್ರೆ ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ಬಿದ್ದರೆ ಆಗುತ್ತೆ, ತಡ್ಕೊಳಕ್ಕಾಗುತ್ತಾ? ಸೊ ಆಗಲ್ಲ. ಸೊ ಅಷ್ಟು ಪ್ರಾಬ್ಲಮ್ನ ತಡ್ಕೊಂಡಿದ್ದೀರ ಅಂದರೆ ನಿಮ್ಗೆ ಯಾರದೋ ಒಂದು ಸಪೋರ್ಟ್ ಇರಬೇಕಲ್ಲ. ಒಬ್ಬ ಮನುಷ್ಯ ಅದನ್ಗೆ ಒಂದು ಸಣ್ಣ ಪ್ರಾಬ್ಲಮ್ ಅಂದರೆ ನಾನು ತಡ್ಕೊಳಲ್ಲ. ಈಗ ಒಂದು ಜ್ವರ ಬಂತಂದರೆ 1 ದಿವಸ 2 ದಿವಸ ತಡ್ಕೊತಾನೆ, 1 ವಾರ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಬಿಡ್ತಾನೆ. ಅದೇ ಹಂಗೆ ಇರ್ತಾನ? ಇರಲ್ವಲ್ಲ. ಸೊ ಅದೇ ರೀತಿ ನಿಮಗೂ ಅಷ್ಟೇ, ಇಷ್ಟು ಪ್ರಾಬ್ಲಮ್ ಬಂದ್ರೂ ಆ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಕೈ ಹಿಡಿದು ಕಾಪಾಡ್ತಾನೆ ಇದ್ದಾನೆ. ಯಾಕೆ ಕಾಪಾಡ್ತಿದ್ದಾನೆ? ನಿಮ್ಮ ಒಂದು ಎಫರ್ಟ್ಸು, ನಿಮ್ಮ ಒಂದು ಕಷ್ಟಗಳು, ನಿಮ್ಮೊಂದು ಪ್ರತಿಫಲ ಹಂಗೈತೆ. ಯಾಕಂದರೆ 8 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಕಷ್ಟ ಪಡ್ತಾನೆ ಇದ್ದೀರ. ಮತ್ತು ನೀವು ಆ ಒಂದು ಕೆಲಸದ ಮೇಲೆ ಎಷ್ಟು ಪ್ರೀತಿ ವಿಚಾರದಲ್ಲಾಗಿದ್ರೆ ಆ ಪ್ರೀತಿಗೋಸ್ಕರ ನೀವು ಎಷ್ಟು ಅಳ್ತಾ ಇದ್ರಿ, ಅದಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ರಿ, ಎಷ್ಟೆಲ್ಲ ನೋವು ಪಟ್ಟಿದ್ರಿ, ಅದನ್ನೆಲ್ಲ ಆ ದೇವರು ನೋಡ್ತಾ ಇದ್ದಾನೆ. ಸೊ ಅದಕ್ಕೆ ಇಲ್ಲಿ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದು ಮತ್ತು ಏರೋಪ್ಲೇನ್ ಟ್ಯಾರೋಟ್ ಕಾರ್ಡ್ ಬಂದಿರೋದು. ಮತ್ತು ನೀವು ಇವಾಗ ಎಷ್ಟೇ ನಿಮ್ಮ ಜೀವನದಲ್ಲಿ ಅನ್ಬ್ಯಾಲೆನ್ಸ್ ಆದ್ರೂ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ, ಈಗ ಒಂದು ಹೆಲ್ತ್ ಇಶ್ಯೂ ಬಂತಂತ ತಿಳ್ಕೊಳ್ಳಿ, ಅದನ್ನು ಸಾಲ್ವ್ ಮಾಡ್ಕೊಬೇಕು. ಸೊ ಅದನ್ನು ಸಾಲ್ವ್ ಮಾಡ್ಕೊಳೋಂಥ ಒಂದು ನಾಲೆಡ್ಜು ನಿಮ್ಮಲ್ಲೈತೆ, ಜ್ಞಾನ ನಿಮ್ಮಲ್ಲೈತೆ. ಈಗ ನಿಮ್ಗೆ ಗೊತ್ತಿಲ್ದಿರ ಇದ್ರೇನೋ ಅದನ್ನು ಇನ್ನೊಬ್ರನ್ನ ಅಂತ ಕೇಳಿ ತಿಳ್ಕೊಳೋಂಥ ಕೆಪಾಸಿಟಿ ನಿಮ್ಗೈತೆ. ಇಲ್ಲಿ ಅದೇ ಹೇಳ್ತದೆ, ಕಿಂಗ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡು ಅದೇ ಹೇಳ್ತದೆ. ಸೊ ನಿಮ್ಗೆ ಎಂಥ ಒಂದು ಪ್ರಾಬ್ಲಮ್ ಬಂದ್ರೇನೋ ಅದನ್ನು ಈಗ ಒಂದು ಕೈ ಈಗ ಒಂದು ಪ್ರಾಬ್ಲಮ್ ಸಡನ್ಲಿ ಬಂದುಬಿಡ್ತು. ಸೊ ಆ ಪ್ರಾಬ್ಲಮ್ನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡೋದಂತ ಟ್ಯಾಲೆಂಟ್ ನಿಮ್ಮಲ್ಲೈತೆ. ಸೊ ಅದೇ ಹೇಳ್ತದೆ ಕಿಂಗ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡು. ಸೊ ಈ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ನಡೆಯುತ್ತೆ ಅಂದರೆ ಇದೆಲ್ಲ ನಡೆಯುತ್ತೆ. ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದೆಲ್ಲ ನಡೆಯುತ್ತೆ. ಸೊ ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ಮೇಲ್ ನೋಡ್ತಾಯಿದ್ರೆ ಮೇಲ್ಗೂ ರೆಸೊನೇಟ್ ಆಗುತ್ತೆ, ಫೀಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೂ ರೆಸೊನೇಟ್ ಆಗುತ್ತೆ. ಲವ್ ವಿಚಾರದಲ್ಲಿ ಮಾತ್ರ ಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾಯಿದ್ರೆ ಮೇಲ್ಗೆ ಅಂದ್ಕೊಳ್ಳಿ, ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾಯಿದ್ರೆ ಹುಡುಗನ್ಗೆ ಅಂದ್ಕೊಳ್ಳಿ. ಸೊ ನೀವು ಇಷ್ಟು ದಿವಸ ಕಷ್ಟಪಟ್ಟಿರೋದನ್ನೆಲ್ಲ ಹೋಗ್ಲಾಡಿಸಿ ನೀವೊಂದು ಧೈರ್ಯ ತೊಗೊಂಬಂದಿರ. ಸೊ ಈ ಮಾರ್ಚ್ ತಿಂಗಳಲ್ಲಂತೂ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಅನ್ನೋದು ಕನ್ಫರ್ಮು. ಯಾಕಂದರೆ ದ ಸನ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ, ಮತ್ತು ಕಿಂಗ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡು ಅದೇ ಹೇಳ್ತದೆ. ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದನ್ನ ಏಂಜಲ್ಸ್ ಬ್ಲೆಸ್ಸಿಂಗ್ ಐತೆ. ಸೊ ನೀವು ಯಾವುದೇ ಅಂದರೆ ಡೋಂಟ್ ವರಿ ಮಾಡಬೇಕಾದ ಅಂತ ಅವಶ್ಯಕತೆ ಇಲ್ಲ. ಸೊ ನಿಮಗೆಲ್ಲ ಕಷ್ಟಗಳು ಪಟ್ಟಿದ್ರೆ, ಸೊ ಆ ಕಷ್ಟಗಳಿಗೆ ಪ್ರತಿಫಲವಾಗಿ ಸನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಖುಷಿ ಅನ್ನೋದು ಖಂಡಿತ ಇದೆ. ನೀವು ಒಂದು ಕಡೆ ಅಳ್ತಾನೆ ಇದ್ರೆ ಅದು ಆಗೋದಿಲ್ಲ. ಹಿಂದೆ ನೀವು ಅಳ್ತಾ ಇದ್ರಿ ತುಂಬ, ಬಟ್ ಆದರೆ ಈಗ ಅಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸನ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಈ ಮಾರ್ಚ್ ತಿಂಗಳಂತೂ ನಿಮ್ಮ ಲೈಫ್ಗೆ ತುಂಬ ಖುಷಿಯಾಗಿರುತ್ತೆ. ಹಿಂದೆ ಏನು ನಡೀತಿರುತ್ತೋ ಆ ಘಟನೆಗಳನ್ನೆಲ್ಲ ಬಿಟ್ಬಿಡಿ, ಮುಂದೆ ನಡೆಯೋ ಖುಷಿಯ ವಿಚಾರವನ್ನು ನೋಡಿ. ಯಾಕಂದರೆ ಧೈರ್ಯ ನೀವು ತೊಗೊಂಬಂದಿದ್ದೀರ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ನಿಮಗೆಲ್ಲ ಎಷ್ಟು ರೆಸೊನೇಟ್ ಅಷ್ಟು ತಗೊಳ್ಳಿ. ಮಾರ್ಚ್ ತಿಂಗಳಲ್ಲಿ ನಾನು ಹೇಳಿದ್ದೆಲ್ಲ ಇಷ್ಟು ನಡೀತಾ. ನಿಮ್ಮ ಲೈಫಲ್ಲಿ ಮಾರ್ಚ್ ತಿಂಗಳಲ್ಲಂತೂ ಖುಷಿಯಾಗಿರ್ತೀರ. ಹಿಂದೆ ನಡೆದಿರೋ ಘಟನೆಗಳೆಲ್ಲ ಬಿಟ್ಬಿಡಿ, ಮಾರ್ಚ್ ತಿಂಗಳಲ್ಲಿ ನೀವು ಖುಷಿಯಾಗಿರ್ತೀರ ಅಷ್ಟೇ. ನೀವು ಮನಸ್ಸಲ್ಲಿ ಹಳೆ ವಿಚಾರಗಳನ್ನ ನೆನೆಸ್ಕೊಂಡು ಕೊರಗ್ತಾ ಇರಬೇಡಿ. 10 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದ ಹಿಂದೆ ಏನು ನಡೆದೋಯ್ತೋ, ಹಿಂದೆ ಹೋರಾಡಿ ಸುಸ್ತಾಗಿದ್ರಲ್ಲ, ಆ ವಿಚಾರ ನೀವು ಬಿಟ್ಬಿಡಿ. ಇವಾಗ ಹಿಂದಿನ ಕಹಿ ನೆನಪುಗಳನ್ನೆಲ್ಲ ಕಹಿ ಘಟನೆಗಳು ಬಿಟ್ಬಿಡ್ತಾ ಈ ಮಾರ್ಚ್ ತಿಂಗಳಲ್ಲಿ ಹ್ಯಾಪಿಯಾಗಿ ಖುಷಿಯಾಗಿರ್ತೀರ. ಸೊ ಅಷ್ಟೇ, ಸನ್ ಟ್ಯಾರೋಟ್ ಕಾರ್ಡ್ ಅದೇ. ಬೇಕಾದ್ರೆ ಈ ರೀಡಿಂಗ್ ಎಷ್ಟು ರೆಸೊನೇಟ್ ಆದರೆ ಅಷ್ಟು ತಗೊಳ್ಳಿ. ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ನನ್ನ ಚಾನಲ್ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ರೆಸೊನೇಟ್ ಆಗಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಇದು ಇವತ್ತಿನ ರೀಡಿಂಗು. ನಾನು ಈ ರೀಡಿಂಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ.